ನಮಸ್ತೆ. ಮತ್ತೆ ಇನ್ನೊಂದು ಅಡುಗೆ ಜೊತೆಗೆ ಬಂದಿದ್ದೀನಿ. ಇವತ್ತೇನೆಂದರೆ ಟೊಮೊಟೊ ರೈಸ್ ಮಾಡೋದು ಹೇಳ್ಕೊಡ್ತೀನಿ, ಕ್ವಿಕ್ಕಾಗಿ. ಓಕೆನಾ? ರೆಡಿ. ಫಸ್ಟು ಇದಕ್ಕೆ ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ. ಇದು ಟೊಮೊಟೊ ರೈಸ್ ಆಗಿರೋದ್ರಿಂದ ಇದಕ್ಕೆ ಟೊಮೊಟೊನ ಕ್ವಾಂಟಿಟಿ ಜಾಸ್ತಿ ಇದೆ. ಈಗ ನಾನು 1.5 ಕಪ್ ಅಕ್ಕಿಗೆ ಮಾಡ್ತಾಯಿರೋದು ಈ ಥರ. ಇದು 1.5 ಕಪ್ ಅಂದರೆ ಇದರಿಂದ 2 ಕಪ್ ಅಂದ್ಕೊಳ್ಳಿ. 1.5ರಿಂದ 2 ಕಪ್ಪಿಗೆ ಬೇಕಾಗಿತ್ತು. 2ರಿಂದ 3 ಹಾಕಬೇಕು. 3 ಟೊಮೊಟೊ, 2 ಈರುಳ್ಳಿ, ಸರಿನಾ? ಇದನ್ನ 2 ಹೆಚ್ಕೊಳೋದು. ಮಿಕ್ಸಿ ಏನೇನು ಮಾಡೋದು ಅಂದರೆ, ಒಂದು ಅರ್ಧ ಈರುಳ್ಳಿ, ಗೋಡಂಬಿ 7 to 8 ಪೀಸಸ್, ಸ್ವಲ್ಪ ಕೊಬ್ಬರಿ, ಚಕ್ಕ, ಲವಂಗ. ಗೋಡಂಬಿ ನಿಮ್ಗೆ ಬೇಕಿದ್ದರೆ ಹಾಕ್ಕೋಬೋದು, ಆಪ್ಷನ್. ಇದನ್ನು ಏಲಕ್ಕಿ ಇಟ್ಕೊಂಡಿದ್ದೀನಿ, ಜಸ್ಟ್ ಒಗ್ಗರಣೆಯಲ್ಲಿ ಮಾತ್ರ ಸ್ಮೆಲ್ಗೋಸ್ಕರ ಹಾಕೋದು. ಮಿಕ್ಸಿ ಮಾಡೋದಿಲ್ಲ ನಾನು ಅದನ್ನು. ಸರಿನಾ? ರೆಡಿನಾ? ಇವಾಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಬಿಟ್ಟು ನೋಡು, ಈ ಥರ 6 ಸ್ಪೂನ್ಸ್ ಅಂದ್ಕೊಡು, 5 to 6 ಸ್ಪೂನ್ಸ್ ಎಣ್ಣೆ ಹಾಕಿದ್ದೀನಿ. ಇವಾಗ ನಾನು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ಫ್ರೈ ಆಗೋದು. ಆಮೇಲೆ ಇದನ್ನ ಇಟ್ಕೊಂಡಿದ್ವಲ್ಲ ಏಲಕ್ಕಿ 2, ಅದನ್ನು ಇದ್ರಲ್ಲಿ ಹಾಕಿದ್ದೇನೆ. ಈಗ ಇದು 1 ನಿಮಿಷ ಮಾಡಿದ ಮೇಲೆ ಇವಾಗ ಇದಕ್ಕೆ ಟೊಮೊಟೊ ಹಾಕ್ತೇನೆ. ಕುದಿದ್ರೆ 3 ತೊಗೊಳ್ಳಿ, ಇಲ್ಲ ಅಂದರೆ ದೊಡ್ಡದಾದರೆ 2 ತೊಗೊಳ್ಳಿ. ನಿಮ್ಮ ಟೊಮೊಟೊ ಫ್ಲೇವರ್ ಇಷ್ಟ ಇದೆ ಅಂದರೆ ಪರವಾಗಿಲ್ಲ. ಟೊಮೊಟೊ ರೈಸ್ ಎಲ್ಲರಿಗೂ ಇಷ್ಟನೇ ಅಲ್ವಾ? ಇವಾಗ ನೋಡಿ ಸ್ವಲ್ಪ ಬಾಡಿದೆ ಅಲ್ವಾ ಟೊಮೊಟೊ. ಇವಾಗ ಇದಕ್ಕೆ ಉಪ್ಪು, ಖಾರದ ಪುಡಿ, ಅರಿಶಿನದ ಪುಡಿ ಎಲ್ಲ ಹಾಕೋಣ. ನಾನು ಇದಕ್ಕೆ ತಕ್ಕಾಗೆ ನೋಡು, ನಮ್ಮ ಖಾರ ಪುಡಿ ತುಂಬ ಕೆಂಪುದಾಗಿರುತ್ತೆ ಅಷ್ಟೇ, ಅದು ಖಾರ ಕಡಿಮೆ ಇರುತ್ತೆ. ಅದಕ್ಕಾಗಿ ನಾನು 2ರಿಂದ 2.5 ಸ್ಪೂನ್ ಹಾಕಿದ್ದೀನಿ. ಉಪ್ಪು ನೀವು ಅಷ್ಟೇ, ನಿಮ್ಗೆ 1 ಸ್ಪೂನ್, ಫುಲ್ 1 ಸ್ಪೂನ್ ಹಾಕಿದ್ದೀನಿ. ಸ್ಟಾರ್ಟಿಂಗ್ ಜೀರಿಗೆ ಹಾಕಿಲ್ಲ ಅಂತ ಈಗ ಜೀರಿಗೆ ಹಾಕ್ತಾಯಿದ್ದೀನಿ. ಅರಿಶಿನದ ಪುಡಿ ಇದೆಲ್ಲ ಹಾಕ್ಬಿಟ್ಟು ಮಿಕ್ಸಿ ಮಾಡಿ. ಇನ್ನು ನೀವು ಉಪ್ಪು, ಖಾರದ ಪುಡಿ ಹೆಂಗಿದೆ ಅಂತ ಕಂಡುಹಿಡಿಯೋದು ನಾನು ಹೇಳ್ಕೊಡ್ತೀನಿ. ಕಡಿಮೆ ಹಾಕಿದ್ದೇವಾ, ಜಾಸ್ತಿ ಹಾಕಿದ್ದೇವಾ, ನಾನು ಹೇಳ್ಕೊಡ್ತೀನಿ. ಅದು ಆ ಮೆಥಡ್ ಫಾಲೋ ಆಗಿ ಅವಾಗ ಗೊತ್ತಾಗುತ್ತೆ, ಅವಾಗ ಮಿಸ್ಟೇಕೇ ಆಗೋದಿಲ್ಲ. ಹೇಳ್ತೀನಿ ನಾನು ಮುಂದೆ. ನೆಕ್ಸ್ಟ್ ಇದು ನಾನು ಮಿಕ್ಸಿ ಮಾಡ್ಕೊಂಡಿದ್ದಲ್ಲ, ಸ್ವಲ್ಪ ಕೊಬ್ಬರಿ, ಗೋಡಂಬಿ, ಚಕ್ಕೆ, ಲವಂಗ ಅದನ್ನು ಹಾಕ್ತಾಯಿದ್ದೀನಿ ಈಗ. ಆ್ಯಕ್ಚುಲಿ ಹಾಕೋರೆಲ್ಲ ಬೆಳ್ಳುಳ್ಳಿ, ಶುಂಠಿ ಹಾಕ್ತಾರೆ. ಅದು ಬೇರೆ ಥರ. ಈ ಟೊಮೊಟೊ ರೈಸಿಗೆ ನಾನು ಹಾಕಿರೋದಿಲ್ಲ, ಅದು ಬೇರೆ ರೈಸಿಗೆ ಹಾಕ್ತೀನಿ ನಾನು. ಶೇಂಗೆ ಸ್ವಲ್ಪ ಕುದಿಲೀಗ. ಅಷ್ಟೊತ್ತಿಗೆ ಅಕ್ಕಿ ಕ್ಲೀನ್ ಮಾಡ್ಕೊಂಡು ತೊಗೊಂಬರೋಣ. ನೋಡಿ ಇವಾಗ ಈ ಥರ ಕುದೀತಾ ಇದೆ. ಕೈಯಾಡೋಣ. ಸ್ವಲ್ಪ ಗಟ್ಟಿ ಅನಿಸಿದ್ರೆ ಫಸ್ಟ್ ಒಂಚೂರು ನೀರು ಹಾಕೋಣ. ಇನ್ನೊಂದು ಚೂರು ಕುದೀಲಿ, ಏನಾಗೋದಿಲ್ಲ. ನೋಡಿದ್ರಾ, ನಮ್ಮ ಮನೆ ಪಲಾವ್ ಟೊಮೊಟೊ ರೈಸ್. ನಾನು ಎಲ್ಲದಕ್ಕೂ ಒಂದೇ ಹೆಸರು ಹೇಳ್ಬಿಡ್ತೀನಿ. ಪಲಾವ್, ಪನ್ನೀರ್ ರೈಸ್, ಟೊಮೊಟೊ ರೈಸ್. ಮಕ್ಕಳು ಬಂದಾಗ ಮಾತ್ರ ಹೆಸರು ಇಡೋದು, ನನ್ನ ಮೈಂಡಲ್ಲೆಲ್ಲ ಒಂದೇ. ಇವಾಗ ಇದು ಟೊಮೊಟೊ ರೈಸ್ ಮಾಡ್ತಿರೋದು, ಸರಿನಾ? ಈ ಥರ ಇರುತ್ತೆ. ಈ ಥರ 2 ನಿಮಿಷ ಕುದೀಲಿ, ಅಂದರೆ ಈ ಟೊಮೊಟೊ ಸ್ವಲ್ಪ ಮೆತ್ತಗಾಗಲಿ ಅಂತ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಇವಾಗೇ ನೀರು ಹಾಕಿ ಇಟ್ಬಿಟ್ರೆ ಅದು ಚೆನ್ನಾಗಿರಲ್ಲ. 2 ನಿಮಿಷ ಕುದೀಲಿ. ಈ ಥರ ಇರುತ್ತೆ ನೋಡಿ, ಇಷ್ಟು. 1 ನಿಮಿಷ ಮತ್ತೆ ಕುದಿಸೋಣ. ಸರಿ, ಇವಾಗ ಅಕ್ಕಿ ಹಾಕ್ತೆ. ನೆನೆ ಇಟ್ಕೊಂಡಿದ್ದೆ ನಾನು 10 ಮಿನಿಟ್ಸ್ ಅಷ್ಟೇ. ನಾನು ತುಂಬ ಹೊತ್ತು ನೆನೆ ಇಡೋದಿಲ್ಲ ಅಕ್ಕಿನ.
ನಾನು ಯಾವಾಗಲೂ 10 ಮಿನಿಟ್ಸ್ ಹೆಚ್ಕೊಳೋ ಮುಂಚೆ ನೆನೆ ಇಟ್ಟು ಹೆಚ್ಚೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಷ್ಟೇ. ಇವಾಗ ಅಕ್ಕಿ 1 ನಿಮಿಷ ಹಾಕಿ ಕೈ ಆಡಿಬಿಟ್ಟು ಈಗ ನೀರು ಹಾಕೋದು. ಇವಾಗ ನೀರು ಹೆಂಗೆ ಹಾಕಬೇಕು ಅಂದರೆ, ಇದು ಒಂದು ವೇಳೆ ನೀವು ಡೈಲಿ ಮಾಡ್ತಾ ಇರ್ತೀರಲ್ವ ರೈಸು, ಅದೇ ಥರ ಸೇಮ್. ಇಲ್ಲ ಈ ಹೆಂಗೂ ಇದರಲ್ಲಿ ಫಸ್ಟ್ ಟೊಮೊಟೊ ಸ್ವಲ್ಪ ಲಿಕ್ವಿಡ್ ಥರ ಇತ್ತಲ್ಲ, ಈಗ ನೀವು ಡೈಲಿ 1 ಕಪ್ಪಿಗೆ 2 ಕಪ್ ನೀರು ಹಾಕ್ತಾಯಿದ್ರೆ 1/4 ಹಾಕ್ಕೊಳ್ಳಿ ಅಷ್ಟೇ, ಸರಿನಾ? 1 ಕಪ್ಪಿಗೆ 1/4. ಇಲ್ಲ ನಮಗೆ ಸ್ವಲ್ಪ ಮೆತ್ತಗೆ ಬೇಕಂದರೆ 1 ಕಪ್ಪಿಗೆ 2 ಕಪ್ಪು. ಇವಾಗ ನೀರು ಹಾಕ್ತಾಯಿದ್ದೀನಿ ನಾನು. ಇವಾಗ ನೀರು ಹಾಕಿದ ಮೇಲೆ 5 ನಿಮಿಷ ಚೆನ್ನಾಗಿ ಕೈ ಆಡಿಬಿಟ್ಟು ಈ ಥರ ಇವಾಗ ನೀವು ಈ ನೀರನ್ನ ಟೇಸ್ಟ್ ಮಾಡಿ 1 ಟೀ ಸ್ಪೂನಲ್ಲಿ ಟೇಸ್ಟ್ ಮಾಡಬೇಕು. ಅವಾಗ ಏನಾಗುತ್ತೆ ಅಂದರೆ ಇದರಲ್ಲಿರೋ ಉಪ್ಪು ಖಾರದ ಪುಡಿ ನಿಮಗೆ ಗೊತ್ತಾಗುತ್ತೆ. ಈ ಥರ ನೀರು ಸ್ವಲ್ಪ ತಗೊಂಡು ಟೇಸ್ಟ್ ನೋಡಬೇಕು. ನನಗೆ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ, ಖಾರ ಕರೆಕ್ಟಾಗಿದೆ, ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತೆ. ಗೊತ್ತಾಯ್ತಾ? ಇವಾಗ ಭಯ ಪಡೋ ಕೆಲಸ ಇಲ್ಲ. ಉಪ್ಪಿಲ್ಲ, ಖಾರ ಪುಡಿ ಜಾಸ್ತಿ ಆಯಿತಾ ಅನ್ನೋ ಕೆಲಸ ಇಲ್ಲ. ಇವಾಗ ಮತ್ತೆ ಕೈ ಹಾಕ್ತೇನೆ ನಾನು. ಕೈ ಆಡಿ ಮತ್ತೆ ಒಂದು ಸತಿ ನೋಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ಪರ್ಫೆಕ್ಟ್ ಅನಿಸುತ್ತೆ ಅವಾಗ. ಇವಳು ಎಷ್ಟು ಪರ್ಫೆಕ್ಟಾಗಿ ಮಾಡಿದ್ದಾಳಪ್ಪ, ಫಸ್ಟ್ ಟೈಮೇ ಅಂತಾರೆ. ಕರೆಕ್ಟಾಗಿದೆ. ಇವಾಗ ಎಲ್ಲೋ ಇನ್ನೂ 1 ಡ್ರಾಪ್ ಹಾಕಿದರೆ ನಡೆಯುತ್ತೆ ಅನಿಸ್ತಾ ಇದೆ. ಹಾಕ್ಬಿಡೋಣ. ಅಂದರೆ ಟೋಟಲ್ 1.5 ಸ್ಪೂನ್ ಇಡಿಸ್ತಿದ್ದು, ಸರಿನಾ? ಇವಾಗ ನೀರು ನಾನು ಟೇಸ್ಟ್ ಮಾಡಿ ನನ್ನ ಬಾಯಿಗೆ ಗೊತ್ತಾಗುತ್ತೆ. ನಾವು ದಿವಸ ಎಷ್ಟು ಊಟ ಮಾಡ್ತೇವೆ, ಉಪ್ಪು ಖಾರ ಪುಡಿ ಅಷ್ಟು ಹಾಕೋದು. ಇವಾಗ ಹಾಕ್ಬಿಟ್ಟು ಇವಾಗ ಪ್ಲೇಟ್ ಮುಚ್ಚಿ ವಿಸಿಲ್ ಹಾಕ್ಬಿಡೋದು. ನಾನಂತರೂ ಇದಕ್ಕೆ ಸ್ವಲ್ಪ ಇದಾಗಿಡ್ತೀನಿ, ಸಣ್ಣಗಾಗಿ. ಯಾಕಂದರೆ ನಾವು ಎಣ್ಣೆ ಸ್ವಲ್ಪ ಮೀಡಿಯಮ್ ಹಾಕಿರ್ತೇವೆ, ಹೊತ್ತು ಹೋಗಬಾರ್ದು. ಮತ್ತು ಟೊಮೊಟೊ ಚೆನ್ನಾಗಿ ರೈಸಿಗೂ ಹತ್ತುತ್ತೆ. ಹಾಗಾಗಿ ಸ್ಲಿಮ್ಮಲ್ಲಿ ಇಟ್ಬಿಡಿ ಫಸ್ಟಿಗೆ, ಸಿಮ್ಮಲ್ಲಿ. ಓಕೆನಾ? 2 ವಿಸಿಲ್ ಫಸ್ಟ್ ಬರೆಸ್ತೇನೆ ನಾನು. ನೋಡಿದ್ರಾ? ಈಗ ನಾವು ಮೀಡಿಯಮ್ ಫ್ಲೇಮ್ ಇಡ್ರಿ. ತುಂಬ ಹೈಯಲ್ಲಿ ಇಟ್ವಿ ಅನ್ಕೋ, ವಿಸಿಲ್ ಏನೋ ಬೇಗ ಬಂದುಬಿಡುತ್ತೆ, ಆದರೆ ಅದು ರೈಸ್ ರುಚಿ ಇರಲ್ಲ. ಅದಕ್ಕೆ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು, ಇಲ್ಲ 2 ವಿಸಿಲ್ ತೊಗೊಳ್ರಿ. ಅವಾಗ 2 ವಿಸಿಲ್ ತೊಗೊಂಡ್ಮೇಲೆ ಇನ್ನೂ ಸ್ಲೋ ಮಾಡಿ ಇನ್ನೂ ಒಂದು 5 ಸೆಕೆಂಡ್ಸ್ 10 ಸೆಕೆಂಡ್ಸ್ ಮತ್ತೆ ಹಂಗೆ ಬಿಡಿ. ಆಮೇಲೆ ಆಫ್ ಮಾಡಿ. ಅದು ತುಂಬ ಚೆನ್ನಾಗಿರುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇರಲಿ, ತುಂಬ ಹೈಯಲ್ಲಿ ಇಡಬೇಡಿ. ಇಲ್ಲ ಫುಲ್ ಸಿಮ್ಮಲ್ಲಿ ಇಟ್ಬಿಟ್ಟು 1 ವಿಸಿಲಿಗೆ ಆಫ್ ಮಾಡ್ಬೋದು. ಅದು ನಿಮ್ಮ ಚಾಯ್ಸ್. ಇದು ಬೆಸ್ಟ್. ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು 2 ವಿಸಿಲ್ಸಿಗೆ ಆದಮೇಲೆ ಇನ್ನು ಸ್ವಲ್ಪ ಫುಲ್ ಸಣ್ಣಗೆ ಮಾಡಿಬಿಟ್ಟು ಒಂದು 5 ಸೆಕೆಂಡ್ ಆದಮೇಲೆ ಆಫ್ ಮಾಡಿಬಿಡೋದು. ನೋಡಿ, ಇವಾಗ 2 ವಿಸಿಲ್ ಆಯಿತು ನಂದೀಗ. ಇವಾಗ ಇದು ಮೀಡಿಯಮಲ್ಲಿ ಇತ್ತಲ್ಲ, ಇವಾಗ ಫುಲ್ ಲೋ ಮಾಡಿಬಿಡ್ತೀನಿ. ಇವಾಗ ಇದು 3 to 5 ಸೆಕೆಂಡ್ಸ್ ಸ್ವಲ್ಪ ಹಂಗೆ ಇರಲಿ, ಸರಿನಾ? ಒಂದು ವೇಳೆ ನಿಮಗೆ ಅದು ಡೌಟ್ ಬಂದರೆ, ವಿಸಿಲ್ ಬರುತ್ತಲ್ಲ ನೋಡಿ, ಅವಾಗ ಈ ಥರ ನೀರು ಬರುತ್ತೆ. ನೀರು ಬಂದರೆ ಇನ್ನೂ ಇದರಲ್ಲಿ ನೀರಿದೆ ಅಂತ ಅರ್ಥ, ಸರಿನಾ? ಯಾವಾಗ ನಾವು ವಿಸಿಲ್ ಬಂದಾಗೆ ನೀರು ಬಂದಿಲ್ಲ ಅಂದ್ಕೊಳ್ಳಿ, ಅವಾಗ ಇದು ಅನ್ನ ಆಗಿದೆ ಅಂತ ಅರ್ಥ. ಅಂದರೆ ನಾನು ಸ್ಟಾರ್ಟರ್ಸ್ ಬಿಗ್ನರ್ಸಿಗೆ ಹೇಳ್ಕೊಡ್ತಾ ಇದ್ದೀನಿ ಇದೆಲ್ಲ, ಸರಿನಾ? ಹಿಂಟ್. ಇವಾಗ ನಮ್ಮ ರೈಸ್ ಆಗಿದೆ, ಟೊಮೊಟೊ ರೈಸ್ ನೋಡೋಣ. ವಾವ್, ಈ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ, ಮಸ್ತ್ ಬಂದಿದೆ ಕಲರ್. ಇವಾಗ ಇದನ್ನು ಮಿಕ್ಸ್ ಮಾಡ್ತೇವೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಏನು ನೋಡಿ, ಸ್ವಲ್ಪನೂ ಹೊತ್ತಿಲ್ಲ ಈ ಥರ ನಾ ಹೇಳೋದ್ರಿಂದ. ಫಸ್ಟು 2 ವಿಸಿಲ್ಸ್ ತೊಗೊಂಡ್ಬಿಟ್ಟು ಮತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರ್ತೀನಿ, ಆಮೇಲೆ ಫುಲ್ ಸ್ಲೋ ಮಾಡ್ತೀನಿ, ಆಮೇಲೆ
3 to 5 ಸೆಕೆಂಡ್ಸ್ ಹಂಗೆ ಬಿಡ್ತೀನಿ. ನೀವು ನಾ ಹೇಳ್ಕೊಟ್ಟಲ್ಲ ಟ್ರಿಕ್ಕು, ಕುಕ್ಕರ್ ವಿಸಿಲ್ನ ಹಿಂಗೆ ಹೊಡೆದಾಗ ನೀರು ಬರ್ತಾ ಇದೆ ಅಂದರೆ ಇನ್ನೂ ಅದರಲ್ಲಿ ನೀರಿದೆ ಅಂತ ಅರ್ಥ. ಕುಕ್ಕರ್ ವಿಸಿಲ್ ಬಂದಾಗೆ ಮತ್ತು ಅವಾಗ ನೀವು ಇನ್ನೂ ಒಂದು ವಿಸಿಲ್ನ ಮುಂದೆ ಮಾಡ್ಕೋಬೋದು. 2 ವಿಸಿಲ್ಸ್ ಹೇಳಿದಲ್ಲ, ಆಮೇಲೆ 3 ವಿಸಿಲ್ಸ್. ನೋಡಿ ಎಷ್ಟು ಚೆನ್ನಾಗಿದೆ, ಸ್ವಲ್ಪನೂ ಏನೂ ಆಗಿಲ್ಲ, ಮಸ್ತ್ ಬಂದಿದೆ ರೈಸ್. ಮೆತ್ತಗೂ ಆಗಿಲ್ಲ, ಏನಿಲ್ಲ, ತುಂಬ ಚೆನ್ನಾಗಿದೆ. ವಾವ್, ನೈಸ್. ನೀವು ಮಾಡ್ತೀರಾ ಈ ಥರ ನಾನು ಹೇಳ್ಕೊಟ್ಟಿದ್ದ ಟ್ರಿಕ್ಸಲ್ಲಿ? ಓಕೆ, ನೆಕ್ಸ್ಟ್ ಮತ್ತೆ ಸಿಗೋಣ. ಆಲ್ ದಿ ಬೆಸ್ಟ್.